ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಒಂದು ಶಾಕ್ ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿರುವಂಥದ್ದು. ಏನಾದರೂ ಮತ್ತೆ ಹೆಚ್ಚು ಕಡಿಮೆ ಆದರೆ ಕಠಿಣಾತಿ ಕಠಿಣ ಶಿಕ್ಷೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿರೋದು. ತ್ವರಿತವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ವಿಲೇವಾರಿ ಮಾಡೋದು. 3 ತಿಂಗಳಲ್ಲಿ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸುತ್ತೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ರ ಬಲವರ್ಧನೆ ಮಾಡೋದು. ನೋಡಿ, ಈಗಿರುವಂಥ ಕಾನೂನು ಮತ್ತು ಹೊಸ ಕಾನೂನು, ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರಲಿಲ್ಲ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡೋದು, ಬಹಳ ಬೇಗ ಅದನ್ನು ಮುಗಿಸೋದು. 3 ರಿಂದ 5 ವರ್ಷ ಕಾಲ ಜೈಲು ಶಿಕ್ಷೆ ಇತ್ತು ಈಗಿರೋ ಕಾನೂನಲ್ಲಿ. ಈಗ ಹೊಸ ಕಾನೂನಲ್ಲಿ 10 ವರ್ಷ ಕಠಿಣ ಶಿಕ್ಷೆ. ಬರೀ ಜೈಲು ಶಿಕ್ಷೆ ಅಲ್ಲ, ಕಠಿಣ ಶಿಕ್ಷೆ. ಮೊದಲು 10 ಲಕ್ಷ ರೂಪಾಯಿ ದಂಡ ಇತ್ತು, ಈಗ 1 ಕೋಟಿಯಿಂದ 10 ಕೋಟಿಯ ತನಕ ದಂಡ. ಮೊದಲು ಸಂಘಟಿತ ಆರೋಪಕ್ಕೆ 1 ಕೋಟಿ ದಂಡ ಇತ್ತು, ಈಗ 10 ಕೋಟಿ ದಂಡ. ಜೊತೆಗೆ ಯಾವ್ಯಾವಂಥ ಸಂಸ್ಥೆಗಳಿದಾವಲ್ಲ ಆ ಸಂಸ್ಥೆಗಳನ್ನು ಜಪ್ತಿ ಮಾಡ್ತೀವಿ ಅಂತ ಮುಲ್ಲಾಜಿಲ್ಲ. ಒಂದು ಲೆಕ್ಕದಲ್ಲಿ ಕೇಂದ್ರ ಕೊಟ್ಟಿರುವಂಥ ಶಾಕ್ ಇದು. ನಾವು ನೋಡ್ತಾ ಇದ್ದೀವಿ, ಮೊದಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರಲಿಲ್ಲ, ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪನೆ ಮಾಡ್ತಿರುವಂಥದ್ದು. 3 ರಿಂದ 5 ವರ್ಷ ಜೈಲು ಶಿಕ್ಷೆ ಇತ್ತಲ್ಲ, ಅದು 3 ರಿಂದ 5 ವರ್ಷ ಅಲ್ಲ, 10 ವರ್ಷಗಳಿಗೆ ಏರಿಕೆಯಾಗಿದೆ. ಸಾಮಾನ್ಯ ಶಿಕ್ಷೆ ಅಲ್ಲ, ಕಠಿಣ ಶಿಕ್ಷೆ. 10 ಲಕ್ಷ ದಂಡ ಇದ್ದಿದ್ದು 1 ಕೋಟಿಯಿಂದ 10 ಕೋಟಿ ತನಕ, 1 ಕೋಟಿ ದಂಡ ಇದ್ದಿದ್ದು 10 ಕೋಟಿ ತನಕ. ಪರೀಕ್ಷೆ ನಡೆಸೋ ಸಂಸ್ಥೆಗಳ ಆಸ್ತಿ ಮೊದಲು ಜಪ್ತಿ ಇರಲಿಲ್ಲ, ಈಗ ಆಸ್ತಿ ಜಪ್ತಿ ಮಾಡ್ತಾರೆ. ಮರುಪರೀಕ್ಷೆಯ ವೆಚ್ಚವನ್ನು ಕೂಡ ವಸೂಲಿ ಮಾಡ್ತಾರೆ. ಮುಗೀತು. ಏನಾದರೂ ಇಂಥ ಸಂಸ್ಥೆಗಳಲ್ಲಿ ಆ ರೀತಿಯ ಘಟನಾವಳಿಗಳಾದರೆ ಆ ಸಂಸ್ಥೆಗೆ ಬೀಗ ಬೀಳುತ್ತೆ, ಮುಲ್ಲಾಜಿಲ್ದಂಗೆ ಲಾಕ್ ಹಾಕ್ತಾರೆ. ಸಂಬಂಧಪಟ್ಟಿರುವಂಥವರು ಕೂಡ ಲಾಕ್ ಹಾಕ್ತಾರೆ, ವಿದ್ಯಾಸಂಸ್ಥೆಗಳಿಗೂ ಕೂಡ ಲಾಕ್ ಮಾಡ್ತಾರೆ. ಇನ್ನು ಇದೆಲ್ಲದರ ಜೊತೆಗೆ ಮತ್ತೊಂದು ಚಲೋ ಶುರು ಮಾಡಿದೆ ಕಾಕ್ರೋಚ್ ಪಾರ್ಟಿ. ಇವತ್ತಿನ ಏನಾಗುತ್ತೆ ಮಾತುಕತೆ ನೋಡಿ, ಅದಾದ ಮೇಲೆ ಮತ್ತೊಂದು ಹೋರಾಟಕ್ಕೆ ಹೊಸ ರೂಪ ಕೊಡ್ತಾರಂತೆ. ಏನಾದರೂ ರಾಜೀನಾಮೆ ಕೊಡಲಿಲ್ಲ ಅಂತಂತಂದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸೋದು, ಬೇರೆ ರೀತಿಯ ಹೋರಾಟವನ್ನು ಮಾಡೋದು. ಈ ಹೋರಾಟ ಅನ್ನುವಂಥದ್ದು ನೋಡಿ, ಎಲ್ಲಿಂದ ಬಂತು ಇವರಿಗೆ ಇಷ್ಟೊಂದೆಲ್ಲ ಶಕ್ತಿ, ಸಾಮರ್ಥ್ಯ, ದುಡ್ಡು, ಕಾಸು? ಅಲ್ಲಿಯ ವ್ಯವಸ್ಥೆಗಳನ್ನು ನೋಡಿಬಿಟ್ರೆ ಓ ಏನಪ್ಪ, ಇಷ್ಟು ಸಿಸ್ಟಮೆಟಿಕ್ಗೂ ಕೂಡ ಮಾಡಲಿಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಎಲ್ಲಿಂದ ಬಂತು ಹಾಗಾದರೆ? ಈ ಎಕ್ಸ್ಪೆನ್ಸ್ಗಳನ್ನು ಭರಿಸೋರು ಯಾರು? ಈ ರೀತಿ ಜೋಡಿಸುವಂಥವ್ರು ಯಾರು? ಒಂದೆರಡು ಜನ ಕ್ರಿಮಿನಲ್ ಹಿನ್ನೆಲೆ ಇರುವಂಥವರು ಕೂಡ ಅಲ್ಲಿ ಓಡಾಡಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಜವಾಬ್ದಾರಿ ಯಾರು? BJP ಕೌಂಟರ್ ಪ್ಲಾನ್ ಮಾಡ್ತಾ ಇದೆ. BJPಯಿಂದ ನೀಟ್ ಪಾಸ್ ಆದಂಥ ವಿದ್ಯಾರ್ಥಿಗಳನ್ನು ಭೇಟಿ ಮಾಡೋದು, ಚರ್ಚೆ ಮಾಡೋದು. ಕೇಂದ್ರ ಸಚಿವ ಪಂಕಜ್ ಚೌಧರಿ ಅವ್ರನ್ನ ಭೇಟಿ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಅವರಿಗೆ ವಿದ್ಯಾರ್ಥಿಗಳಿಗೆ ಸಚಿವರು ಶುಭ ಹಾರೈಸಿದ್ದಾರೆ. ಮತ್ತು ಹೇಳ್ತಾರೆ, ಯುವಜನರ ಕನಸು ಮತ್ತು ಆಕಾಂಕ್ಷೆ ಅದನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಮೊದಲ ಕರ್ತವ್ಯ, ಮೊದಲ ಆದ್ಯತೆ ಅಂತ ಕೂಡ ಸಚಿವರು ಹೇಳಿದ್ದಾರೆ. ಸಚಿವ ಪಂಕಜ್ ಚೌಧರಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿರೋದು, ಚರ್ಚೆ ಮಾಡ್ತಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ, ಈಗ ಮೊನ್ನೆ ನೀಟ್ ಎಕ್ಸಾಮ್ ಯಾರು ಪಾಸ್ ಮಾಡಿದ್ದಾರೆ ಅಂಥವ್ರನ್ನ ಕರೆದು ನಾಯಕರು ಮಾತಾಡ್ತಾ ಇದ್ದಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತಂದರೆ, ಮುಂದಿನ ದಿನಗಳಲ್ಲಿ ನಾವು ನಿನ್ನೆ ತಾನೇ ಮಾತಾಡ್ತಾ ಇದ್ವಿ ಹರೀಶ್, ಏನು ಅಂತಂದರೆ ಈ ರೀತಿ ಇನ್ನೊಂದು ಘಟನಾವಳಿ ಆಗಬಾರದು. ಅದಕ್ಕೋಸ್ಕರ ಒಂದು ಅದ್ಭುತವಾದಂಥ ಅಪರ್ಚುನಿಟಿ ಇದೆ ಕೇಂದ್ರದ ಬಳಿ. ಸರಿಯಾದಂಥ ರೀತಿಯ ಕಾನೂನನ್ನು ತಂದುಬಿಡಬೇಕು ಅಂತ ನನಗನ್ನಿಸ್ತಾ ಇದೆ. ಬಹುಶಃ ಈ ರೀತಿಯ ಕಾನೂನು ಬಂದರೆ, ಸರಿಯಾದ ರೀತಿ ಇಂಪ್ಲಿಮೆಂಟ್ ಆದರೆ ಇದು ಕ್ರಾಂತಿ ಆಗುತ್ತೆ ಅಂತ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಹಿಂದೆಲ್ಲ ಏನೇನು ಈ ಶಿಕ್ಷೆಯ ಪ್ರಮಾಣ ಇತ್ತಲ್ಲ, ಆ ಶಿಕ್ಷೆಯ ಪ್ರಮಾಣ ವಿಪರೀತ ಏರಿಕೆ ಆಗಿರೋದು. 10 ವರ್ಷ ಜೈಲಿನಲ್ಲಿ ಕೊಳಿಬೇಕು, 1 ಕೋಟಿಯಿಂದ 10 ಕೋಟಿ ತನಕ ದಂಡ ತೆರಬೇಕು.
ಬರೀ ಅಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ಆದಮೇಲೂ ಕೂಡ ಇಂಥ ಘಟನೆಗಳು ಆಯಿತು ಅಂತಂದರೆ ಅಂಥ ಸಂಬಂಧಪಟ್ಟಂಥ ಸಂಸ್ಥೆಗಳನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ತಾರೆ. ಒಂದು, ಇದಕ್ಕೆ ಕಾರಣ ಆಗಿರುವಂಥವ್ರು ಲಾಕ್ ಆಗ್ತಾರೆ, ಸಂಸ್ಥೆಗಳಿಗೆ ಲಾಕ್ ಬೀಳುತ್ತೆ. ಅಂದರೆ ಕಠಿಣಾತಿ ಕಠಿಣ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಿರ್ಧಾರ ಮಾಡಿರೋದು, ಅದಕ್ಕೆ ಸಂಪುಟ ಕೂಡ ಒಪ್ಪಿಗೆ ಕೊಟ್ಟಿರೋದು. ಏನಂತೀರಿ? ಹೌದು ರಂಗನಾಥ್, ಈಗ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಈ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಕೇಳಿ ಬರ್ತಾ ಇರುತ್ತೆ. ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ಈಗ ರಾಜೀನಾಮೆಯನ್ನ ಕೊಟ್ಟರೆ ಇನ್ನೊಬ್ಬ ಮಂತ್ರಿ ಬರ್ತಾರೆ, ಆದರೆ ವ್ಯವಸ್ಥೆ ಹೀಗೆ ಇರುತ್ತೆ. ಮಂತ್ರಿಗಳು ಬದಲಾಗಬಹುದು, ಆದರೆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಾಗಿದೆ, ಆಮೂಲಾಗ್ರ ಬದಲಾವಣೆ ಆಗಬೇಕಾಗಿದೆ. ಈಗ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ಬದಲಾವಣೆಗಳನ್ನು ಈಗ ತಂದಿರುವಂತಹದ್ದು. ಈಗ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥದ್ದೇನು, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಮುಂದೆ ಯಾವುದೇ ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದನ್ನ ತಡಿಬೇಕು, ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಂತ ಅನ್ಯಾಯ ಮೋಸ ಆಗಬಾರ್ದು. ಆ ಕಾರಣಕ್ಕೋಸ್ಕರನೇ ಕಾನೂನಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಹು ಮುಖ್ಯವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಥಾಪನೆ ಮಾಡಿರುವಂಥದ್ದು. ದೇಶಾದ್ಯಂತ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಯಾರಾದ್ರೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಂತ ಆರೋಪಿ ಸಿಕ್ಕಿ ಬಿದ್ದಿದೆ ಆದಲ್ಲಿ ಅವನ ವಿರುದ್ಧ ಏನು ಮೊಕದ್ದಮೆ ದಾಖಲಾಗುತ್ತೆ. ಮೊಕದ್ದಮೆ ದಾಖಲಾದಂತಹ 3 ತಿಂಗಳ ಒಳಗಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ತೀರ್ಪನ್ನು ಕೂಡ ಕೊಡ್ತಾರೆ. ಆತ ದೋಷಿ ಅಂತ ಪ್ರಕಟ ಆದ್ಮೇಲೆ ಅವನಿಗೆ 10 ವರ್ಷ ಜೈಲು ಶಿಕ್ಷೆ ಕೊಡುವಂತಹ ಕಾನೂನನ್ನು ಕೂಡ ಈಗ ಮೋದಿ ಸರ್ಕಾರ ತರಲಿಕ್ಕೆ ಹೊರಟಿರುವಂತಹದ್ದು. ಬರೀ 10 ವರ್ಷ ಜೈಲು ಶಿಕ್ಷೆ ಅಲ್ಲ, 10 ಕೋಟಿಯಷ್ಟು ದಂಡ ವಿಧಿಸುವಷ್ಟು ಕೂಡ ಈಗ ಕಾನೂನನ್ನು ತರಲಿಕ್ಕೆ ಹೊರಟಿರುವಂತಹದ್ದು. ಈ ಮಸೂದೆ ಈಗ ಎಲ್ಲವೂ ಕೂಡ ರೆಡಿ ಆಗಿದೆ. ಕೇಂದ್ರ ಸಚಿವ ಸಂಪುಟದಲ್ಲೂ ಕೂಡ ಈ ಮಸೂದೆಗೆ ಒಪ್ಪಿಗೆ ಸಿಕ್ಕಿರುವಂತಹದ್ದು. ಸೋಮವಾರ ಈ ಮಸೂದೆ ಮಂಡನೆ ಆಗುವಂತ ಸಾಧ್ಯತೆ ಇದೆ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಈ ಮಸೂದೆ ಮಂಡನೆ ಆಗುತ್ತೆ, ಪಾಸ್ ಕೂಡ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ಈ ಹಿಂದೆ ಕಾನೂನು ಹೇಗಿತ್ತು ಅಂತಂದ್ರೆ 3 ರಿಂದ 5 ವರ್ಷ ಶಿಕ್ಷೆ ಅನ್ನುವಂತ ನಿಟ್ಟಿನಲ್ಲಿತ್ತು, ಮತ್ತೆ 10 ಲಕ್ಷದವರೆಗೆ ದಂಡ ವಿಧಿಸಬಹುದು ಅನ್ನುವಂತ ಕಾನೂನು ಕೂಡ ಇತ್ತು. ಆದ್ರೆ ಈಗ 10 ಲಕ್ಷದಿಂದ 10 ಕೋಟಿವರೆಗೂ ದಂಡ ವಿಧಿಸಬಹುದು ಅನ್ನುವಂಥದ್ದನ್ನ ಈಗ ಮೋದಿ ಅವರ ಸರ್ಕಾರ ಈಗ ಕಾನೂನನ್ನ ಬದಲಾವಣೆ ಮಾಡಿರುವಂತಹದ್ದು. ಜೊತೆಗೆ ಏನು 5 ವರ್ಷ ತನಕ ಶಿಕ್ಷೆ ಕೊಡಬಹುದು ಅನ್ನುವಂಥದ್ದಿತ್ತು, ಅದನ್ನೀಗ 10 ವರ್ಷಕ್ಕೆ ಶಿಕ್ಷೆಯನ್ನ ಏರಿಸಿರುವಂತದ್ದು. ಕಠಿಣಾತಿ ಕಠಿಣ ಕಾನೂನನ್ನ ತರೋದಕ್ಕೆ ಈಗ ಮೋದಿ ಸರ್ಕಾರ ಹೊರಟಿರುವಂತಹದ್ದು. ಜೊತೆಗೆ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಬಿಲ್ ಅನ್ನ ಮಂಡನೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಒಟ್ಟಾರೆ ಈಗ ಸಿಜೆಪಿ ಪಕ್ಷ ಆಗಿರಬಹುದು, ವಿರೋಧ ಪಕ್ಷಗಳಾಗಿರ್ಬೋದು, ಧರ್ಮೇಂದ್ರ ಪ್ರಧಾನ್ ಅವರು ಹೊಣೆಗಾರಿಕೆ ಹೊತ್ಕೊಳ್ಳಬೇಕು, ಅದು ಸತ್ಯ. ಆದರೆ ಇಲ್ಲಿ ಮಂತ್ರಿಗಳು ಬದಲಾಗಬಹುದು, ಆದರೆ ವ್ಯವಸ್ಥೆ ಬದಲಾಗಬೇಕಾಗಿದೆ. ಆ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅನ್ನುವಂತಹ ಒಂದು ಭರವಸೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಕೇಂದ್ರ ಸರ್ಕಾರ ದೇಶದ ಯುವ ಜನತೆಗೆ ಕೊಡ್ತಾ ಇರುವಂತಹದ್ದು. ರಂಗನಾಥ್, ಎಸ್, ತಾವು ಒಳ್ಳೆ ಮಾತನ್ನು ಹೇಳಿದ್ರಿ. ಏನಂದ್ರೆ ಸಚಿವರು ಬದಲಾಗ್ತಾರೋ ಬಿಡ್ತಾರೋ ಪ್ರಶ್ನೆ ಬೇರೆ, ಆದರೆ ಈ ವ್ಯವಸ್ಥೆ ಅನ್ನುವಂಥದ್ದು ಬದಲಾಗಬೇಕು. ಅದು ಬದಲಾಗಲಿಲ್ಲ ಅಂತಂದ್ರೆ ಆಗಲ್ಲ. ಬದಲಾವಣೆ ತರಬೇಕು ಅನ್ನುವಂಥ ಒಂದು ಮನೋಭಾವನೆ ಬರೀ ಏನು ಅಂತಂದ್ರೆ ಅದು ಮಾತಲ್ಲಿದ್ದರೆ ಆಗಲ್ಲ. ಈಗ ನೋಡಿ, ಅದು ಕೇಂದ್ರನ ಕಾರ್ಯರೂಪಕ್ಕೆ ತರಲಿಕ್ಕೆ ಹೊರಟಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಠಿಣಾತಿ ಕಠಿಣ ಶಿಕ್ಷೆ. ಸೊ ಇದು ಇನ್ನು ಮೇಲಿಂದ ಎಲ್ಲೂ ಕೂಡ ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುವಂಥದ್ದು ಅಂತ ಮಾಫಿಯಾಗಳು ಬಹುಶಃ ಅದು ಕಡಿವಾಣ ಬೀಳಬಹುದು.